ಕಳೆದ 2 ತಿಂಗಳುಗಳಿಂದ ಏನಿವತ್ತು ಪುಂಖಾನುಪುಂಖವಾಗಿ ಎಲ್ಲ ರಾಜಕಾರಣಿಗಳು ಸಹ ರಾಜ್ಯದಲ್ಲಿ ಎಡೆಬಿಡದೆ 3 ಪಕ್ಷಗಳ ರಾಜಕಾರಣಿಗಳು ಏನು ಈ ಉಪಚುನಾವಣೆಗೋಸ್ಕರ ಸಂಪೂರ್ಣವಾಗಿ ಆಡಳಿತ ಯಂತ್ರನೇ ಸ್ತಬ್ಧಗೊಳಿಸಿ ಎಲ್ಲ ಮಂತ್ರಿವರೇಣ್ಯರುಗಳಿರಬಹುದು, ಶಾಸಕರುಗಳಿರಬಹುದು, ವಿಪಕ್ಷದ ಬಿಜೆಪಿಯ ರಾಜ್ಯಾಧ್ಯಕ್ಷರಿರಬಹುದು ಅಥವಾ ಪ್ರಮುಖ ನಾಯಕರುಗಳಿರ್ಬೋದು, ಎಲ್ಲರೂ ಸಹ ಉಪಚುನಾವಣೆಯಲ್ಲಿ ನಿರಂತರವಾಗಿ ತಮ್ಮ ಸ್ವಂತ ಕೆಲಸ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ, ನಿರಂತರವಾಗಿ 1-1.5 ತಿಂಗಳಿಂದ ಈ ಉಪಚುನಾವಣೆನ ಅತ್ಯಂತ ಮಹತ್ವದ ಅನ್ನೋ ರೀತಿಯಲ್ಲಿ ಇವತ್ತು ಇವರು ಬಿಂಬಿಸ್ಕೊಂಡು ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿಯುವ ಹಂತಕ್ಕೆ ಇವತ್ತು JCB ಪಕ್ಷಗಳು 3 ಪಕ್ಷಗಳು ಸಹ ಇವತ್ತು ಕಾರಣಕರ್ತರಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇವತ್ತು ಪಡಿತರ ಚೀಟಿಯ ವಿಚಾರಗಳಿಂದ ಇವತ್ತು ಎಷ್ಟು ಜನ ಇವತ್ತು ಪಡಿಪಾಟಲು ಪಡ್ತಿರುವಾಗ ಇವರು ಉಪಚುನಾವಣೆ ಅದು ಇದು ಅನ್ಕೊಂಡು ಇವರು ಹೋರಾಟ ಮಾಡ್ತಾ ಇದ್ರು, ಸಂತೋಷ. ಆದ್ರೆ ಇಲ್ಲಿ ರಾಜ್ಯದ ಜನ ತಕ್ಕ ಪಾಠ ಕಲಿಸಿದ್ದಾರೆ ಈ 3 ಪಕ್ಷಕ್ಕೂ ಸಹ. ಆಮ್ ಆದ್ಮಿ ಪಕ್ಷ ಕೆಲವೊಂದು ವಿಮರ್ಶೆಗಳನ್ನ ಮಾಡುತ್ತೆ ಈ ಚುನಾವಣೆಯ ಬಗ್ಗೆ. ಏನು ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ಈ ಚುನಾವಣೆ ದಂತಭಗ್ನವಾಗಿದೆ. ಯಾರಿಗೆ 2 ಜನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಇರಬಹುದು, HD ಕುಮಾರಸ್ವಾಮಿ ಅವರು ಇರಬಹುದು. ಈ ಇಬ್ರು ತಮ್ಮ ಮಕ್ಕಳನ್ನ ಪ್ರತಿಷ್ಠಾಪನೆ ಮಾಡಕ್ಕೆ ಇವತ್ತು ಶಿಗ್ಗಾವಿಲಿ, ಚನ್ನಪಟ್ಟಣದಲ್ಲಿ ತಮ್ಮ ಸುಪುತ್ರರನ್ನ ರಾಜಕೀಯಕ್ಕೆ ತಳ್ಳಕ್ಕೆ, ಅವ್ರಿಗೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ ನನಗಂತೂ, ಬಲವಂತವಾಗಿ ತಳ್ಳಕ್ಕೆ, ಅವ್ರನ್ನ ಪ್ರತಿಷ್ಠಾಪನೆ ಮಾಡಕ್ಕೆ ಇವತ್ತು ಸಂಪೂರ್ಣವಾದಂತಹ ಎಲ್ಲಾ ಅಕ್ರಮಗಳಲ್ಲಿ ತೊಡಕೊಂಡ್ರು. ಅವ್ರಿಗೆ ಸಂಪೂರ್ಣವಾದಂತಹ ಪಾಠವನ್ನ ಇವತ್ತು ರಾಜ್ಯದ ಜನ ಕಲಿಸ್ಕೊಟ್ಟಿದ್ದಾರೆ. ರಾಜ್ಯದ ಜನ ಇವತ್ತು ವಂಶ ಪಾರಂಪರ್ಯ ಆಡಳಿತಕ್ಕೆ ನಾವು ಇತಿಶ್ರೀ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷ ಈ ರಾಜ್ಯದ ಮಹಾಜನ ಏನ್ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿಗೆ ಇವತ್ತು ಅತ್ಯಂತ ಪ್ರಶಂಸೆ ವ್ಯಕ್ತಪಡಿಸ್ತೀವಿ. ಇವತ್ತು ವಂಶ ಪಾರಂಪರ್ಯ ರಾಜಕಾರಣಕ್ಕೆ ತಿಲಾಂಜಲಿಯನ್ನ ನೀಡಿದ್ದಾರೆ. ಹಾಗೂ ಸಂಡೂರಿನಲ್ಲಿ ಏನು ಇವತ್ತು ಅಲ್ಲಿನ ಸಂಸದರ ಪತ್ನಿ ಇವತ್ತು ನಿಂತಿದ್ರು, ಅವರು ಕೆಲವೊಂದು ತಮ್ಮ ಬುದ್ಧಿವಂತಿಕೆಯಿಂದ ಇವತ್ತು ಅಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಅದು ಸಹ ವಂಶ ಪಾರಂಪರ್ಯ ರಾಜಕಾರಣ ಅಂತ ನಾವು ಹೇಳ್ತೀವಿ. ಆದ್ರೂ ಸಹ ತಕ್ಕ ಮಟ್ಟಿಗೆ ವಂಶ ಪಾರಂಪರ್ಯ ರಾಜಕಾರಣಗಳ ಬಗ್ಗೆ ಇವತ್ತು ತಕ್ಕದಾದಂತಹ ಪಾಠ ಕಲಿಸ್ಕೊಟ್ಟಿದ್ದಾರೆ ಅಂತ ಆಮ್ ಆದ್ಮಿ ಪಕ್ಷ ಹೇಳ್ತಾ ಇದೆ. ಅನೇಕ ಅಕ್ರಮಗಳು ಇವತ್ತು ಈ ಚುನಾವಣೆಯಲ್ಲಿ ನಡೆದಿದೆ. ಅದರಲ್ಲೂ ಚನ್ನಪಟ್ಟಣದಲ್ಲಂತೂ ಸರ್ಕಾರಿ ಜಮೀನು, ಸರ್ಕಾರಿ ಏನು ಭೂಮಿ ಇತ್ತು ಆ ಭೂಮಿಲಿ ಸಾವಿರಾರು ಸೈಟ್ಗಳನ್ನ 1 ತಿಂಗಳ ಮುಂಚೆನೆ ಅಲ್ಲೊಂದು ದೊಡ್ಡದಾದಂತಹ ಕಾರ್ಯಕ್ರಮ ಮಾಡಿ ಇವತ್ತು ಸೈಟ್ಗಳನ್ನ ವಿತರಣೆ ಮಾಡಿದ್ರು. ಎಲ್ಲಿ? ಆ ಚನ್ನಪಟ್ಟಣದ ಮತದಾರರಿಗೆ. ಅದಕ್ಕಿಂತ ಮುಂಚೆ ಏನು ಇವತ್ತು ಸಂಸದರ ಚುನಾವಣೆ DK ಸುರೇಶ್ ಸೋತ್ರು, ಆ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರ ಮೇಲೆ ಸೇಡನ್ನು ತೀರಿಸ್ಕೊಬೇಕು ಅಂತ ಈ ಚುನಾವಣೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡ್ ಬಂದ್ರು. ಅದೆಲ್ಲ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರಗಳೇ. ಇವತ್ತು ಅಕ್ರಮಗಳ ಬಗ್ಗೆ ನಾನು ಮಾತಾಡಕ್ಕೆ ಹೊರಟಿದ್ದೀನಿ. ಇವತ್ತು ಸಾವಿರಾರು ಸೈಟ್ಗಳನ್ನ ಚನ್ನಪಟ್ಟಣದಲ್ಲಿ ಇವತ್ತು ಒಂದೇ ಕ್ಷೇತ್ರದಲ್ಲಿ ಇವತ್ತು ಸರ್ಕಾರಿ ಭೂಮಿಯಲ್ಲಿ ಇವತ್ತು ಕೊಟ್ಟಿದ್ದಾರೆ. 224 ಕ್ಷೇತ್ರಗಳಿದೆ. ಇವತ್ತು 224 ಕ್ಷೇತ್ರಗಳಲ್ಲಿ ಇವತ್ತು ಕೇವಲ ಒಂದು ಕ್ಷೇತ್ರಕ್ಕೆ ನೀವು ಸಾವಿರಾರು ಸೈಟ್ಗಳನ್ನ ಜನಗಳಿಗೆ ಹಂಚಿದ್ದೀರಾ. ಯಾಕೆ ಹಂಚಿದ್ದೀರಾ? ಎಲೆಕ್ಷನ್ ಬಿಫೋರ್ ಹಂಚಿದ್ದೀರಾ. ನೀವು 1-1.5 ತಿಂಗಳ ಮುಂಚೆ ನೀವು ಹಂಚಿದ್ದೀರಾ. ಅಂದ್ರೆ ಇದು ನೇರವಾಗಿ ನೀವು ಜನಗಳಿಗೆ ಆಮಿಷವನ್ನ ಪ್ರಲೋಭನೆಯನ್ನ